ನನ್ನ ಹೆಸರು ಪ್ರವೀಣ. ತುಮಕೂರು ಹತ್ರ ಇರೋ ಗುಬ್ಬಿ ನಮ್ಮ ಸ್ವಂತ ಊರು. ನನ್ ಹೆಂಡತಿಯು ಇದೇ ಊರಿನವಳು. ಅವಳ ಹೆಸರು ಪದ್ಮಾ. ನಾವು 5 ಹಸುಗಳನ್ನ ಸಾಕಿರೀರೆ, ಅದರಲ್ಲಿ ಒಂದು ಗಬ್ಬಿರೆ. 10-12 ವರ್ಷದಿಂದ ಹಾಲಿನ ವ್ಯಾಪಾರ ಮಾಡ್ತಾ ಇದೀವಿ. ನಮ್ಮ ರೇಷನ್ ಕಾರ್ಡ್ನಲ್ಲಿ ಮಾತ್ರ ಹೆಸರಿಲ್ಲ, ಉಳಿದಂತೆ ಇವುಗಳು ಕೂಡ ನಮ್ಮ ಕುಟುಂಬದ ಸದಸ್ಯರಿದ್ದಂತೆ. ನನ್ಗೆ 2 ಮಕ್ಳಿಗಾರೆ. ಚಿಕ್ಕ ಮಗ ತುಂಟ, ಆದ್ರೆ ದೊಡ್ಡವಳು ಜಾಣೆ. ಯಾವಾಗ ನೋಡಿದ್ರು ಏನಾದ್ರೂ ಪ್ರಶ್ನೆ ಕೇಳ್ತಾನೆ ಇರ್ತಾರ. ಅಮ್ಮ, ಬೆಳಗಾಗುವಾಗ ಮಾತ್ರ ಆಕಾಶ ಯಾಕೆ ಕೆಂಪಾಗಿರುತ್ತೆ? ಅಮ್ಮ, ನಮ್ಮನೆ ಪೈಪ್ ನಲ್ಲಿ ಬರೋ ನೀರಿಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಅಮ್ಮ? ಹಾಗೆ ಒಂದು ದಿನ ಅವಳು ಕೇಳಿದ ಪ್ರಶ್ನೆ ನಮ್ಮ ಜೀವನವನ್ನೇ ಬದಲಾಯಿಸ್ಬಿಟ್ಟು. ತಟ್ಟೆಯಲ್ಲಿ ಏನೂ ಉಳಿಸ್ಬಾರ್ದು, ಎಲ್ಲವನ್ನೂ ತಿನ್ಬೇಕು, ಏನೋ ಸರಿನಾ? ಅಮ್ಮ, ಅನ್ನ ಮಾತ್ರ ತಿಂದ್ರೆ ಸಾಕಾಗಲ್ವಾ ಅಮ್ಮ? ಎಲ್ಲವನ್ನೂ ತಿನ್ಬೇಕಾ? ಏನಾದ್ರೂ ಒಂದೇ ತಿಂದ್ರೆ ಒಂದೇ ಸತ್ವ ಸಿಗುತ್ತೆ ಅಮ್ಮ. ತರಕಾರಿ, ಸೊಪ್ಪು ಅಂತ ಬೇರೆ ಬೇರೆ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ನಮ್ ಹಸುಗಳೆಲ್ಲ ಆರೋಗ್ಯವಾಗಿಲ್ವಾ ಅಮ್ಮ? ಯಾಕಮ್ಮ ಹಂಗ್ ಕೇಳ್ತಿದ್ಯಾ? ಯಾವಾಗ ನೋಡಿದ್ರು ಆ ಮೂಟೆಯಲ್ಲಿರೋ ಮೇವನ್ನೇ ಹಾಕ್ತೀರಾ? ಅಭಿ ಕೇಳ್ದ. ತುಂಬಾ ಖರ್ಚು ಮಾಡಿ ಒಳ್ಳೆ ಸತ್ವಯುತ ಸಾಂದ್ರ ಮೇವು, ಆಮೇಲೆ ಒಣ ಮೇವು ಇದೆಲ್ಲವನ್ನು ನಮ್ಮ ಹಸುಗಳಿಗೆ ತಂದು ಹಾಕ್ತಿವಿ. ಅಮ್ಮನೇ ಅಲ್ವಾ ಅಪ್ಪ ಹೇಳಿದ್ದು, ಒಂದೇ ತರ ತಿಂದ್ರೆ ಒಂದೇ ಸತ್ವ ಸಿಗುತ್ತೆ ಅಂತ. ದೊಡ್ಡವಳು ಕೇಳಿದ ಪ್ರಶ್ನೆ ನಮ್ಮನ್ನ ತುಂಬಾ ಕಾಡಿತು. ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೋದಾಗ ಇಷ್ಟು ವರ್ಷ ನಾವು ಎಷ್ಟು ದುಡ್ಡು ತಪ್ಪು ಮಾಡಿದೀವಿ ಅಂತ ನಮಗ್ ಗೊತ್ತಾಯ್ತು. ಹಸುವಿನ ಮೇವನ್ನ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಹಾಕಬೇಕು ಅಂತ ಓದಿದವರತ್ರ, ಅನುಭವಿಗಳತ್ರ ಕೇಳಿ ಕಲಿಬೇಕು ಅಂತ ನಿರ್ಧರಿಸಿದೆ. ಹುಡುಕಿ ಇವೆಲ್ಲರನ್ನೂ ಹೋಗಿ ಭೇಟಿ ಮಾಡಿದೆ. ಹಸು ಮೇಯಿಸೋಕೆ ಈಗ ಎಲ್ಲೆಲ್ಲಿ ಜಾಗ ಇದೆ? ಆಗೆಲ್ಲ ಬೆಳಗ್ಗೆ ಹಸು ಮೇಯೋಕ್ ಹೋದ್ರೆ ಬಗೆ ಬಗೆ ಹುಲ್ಲು ತಿಂದು ಸಂಜೆ ಮನೆಗ್ ಬಂದ್ ಸೇರ್ತಿದ್ರು. ಈಗ ಆರೋಗ್ಯವಾಗಿ ಹಸುವನ್ನು ಇಟ್ಕೋಬೇಕು ಅಂದ್ರೆ ಅದಕ್ಕೆ ಸಮತೋಲನ ಆಹಾರ ಕೊಡೋದು ತುಂಬಾ ಅವಶ್ಯಕ. ಸಾಕಷ್ಟು ಪ್ರಮಾಣದಲ್ಲಿ ಸಾಂದ್ರ ಮೇವು, ಒಣಮೇವು, ಹಸಿರು ಮೇವು ಕೊಡಬೇಕು. ಹಸಿರು ಮೇವು ಎಷ್ಟು ಕೊಡಬೇಕು? ದೇಹದ ತೂಕದ 10% ಅಂದರೆ 300 ಕಿಲೋಗ್ರಾಂ ತೂಕ ಇರುವ ಹಸುವಿಗೆ ಪ್ರತಿದಿನ 30 ಕಿಲೋಗ್ರಾಂ ಹಸಿರು ಮೇವು ಖಂಡಿತವಾಗಿ ನೀಡಬೇಕು. ಫಾರ್ಮ್ನ ಗುರಿ ಏನಾಗಿರ್ಬೇಕು ಅಂತ ನೋಡಿದ್ರೆ ವರ್ಷಕ್ಕೆ 1 ಕರು ಅನ್ನೋದೇ ಗುರಿಯಾಗಿರ್ಬೇಕು. ಹುಲ್ಲು ಜಾತಿಗೆ ಸೇರಿದ ಮೆಕ್ಕೆಜೋಳ, ಜೋಳ, ಸಜ್ಜೆ, ಅದೇ ರೀತಿ ಕುದುರೆ ಮೆಂತೆ, ಮೊಲದ ಮೆಂತೆ, ಅಲಸಂದೆ, ಮೇವಿನ ಬೆಳೆಗಳಂತಹ ದ್ವಿದಳ ಧಾನ್ಯದ ಮೇವುಗಳನ್ನು ನಾವು ಕೊಟ್ಟು ಬೆಳೆಸಬೇಕು. ಹಸಿರು ಮೇವು ಬೆಳೆಯುವುದು ತುಂಬಾ ಕಷ್ಟದ ಕೆಲಸ ಅಂದುಕೊಂಡಿದ್ದಾರೆ. ಆದರೆ ನಮ್ಮ ಹತ್ತಿರ 10 ಗುಂಟೆ ಜಾಗ ಇದ್ದರೆ ಸಾಕು. ಪೂರ್ತಿ 1 ವರ್ಷ ಹಸಿರು ಮೇವನ್ನು ಬೆಳೆಸಿ 1-2 ಹಸುಗಳಿಗೆ ನೀಡಬಹುದು. ಹಸಿರು ಮೇವು ಕೊಡುವುದರಿಂದ ವೆಚ್ಚಗಳು ಕಡಿಮೆ ಆಗುತ್ತದೆ. ಇದರಿಂದ ಫ್ಯಾಟ್, SNF ಜಾಸ್ತಿ ಆಗುತ್ತದೆ. ಇವರೆಲ್ಲರೂ ಹೇಳಿದ್ದು ಒಂದೇ ವಿಷಯ, ಹಸುಗಳಿಗೆ ತೂಕಕ್ಕೆ ತಕ್ಕಂತೆ ಹಸಿರು ಮೇವು, ಒಣ ಮೇವು, ಸಾಂದ್ರ ಮೇವು ಕೊಡಬೇಕು ಅನ್ನೋದು. ಸರಿಯಾದವರಿಂದ ಸರಿಯಾದ ಸಲಹೆ ಪಡೆದ್ರೆ ಸಾಕು. ಹಸುಗಳು ಆರೋಗ್ಯವಾಗಿರ್ತವೆ, ಹಾಲು ಕೂಡ ಪೌಷ್ಟಿಕವಾಗಿರುತ್ತೆ. ಸರಿಯಾದ ಹಸಿರು ಮೇವಿನ ಬಳಕೆ ಜಾನುವಾರುಗಳ ಆರೋಗ್ಯದ ಸುಧಾರಣೆ. ನಾವು ಹಸುಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಹಸುಗಳು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತವೆ. ಹೈನುಗಾರರ ಕಲ್ಯಾಣಕ್ಕಾಗಿ ಅರ್ಪಿಸ್ತಿರೋರು ನಿಮ್ಮ ಸಿರಾ ಸೀಡ್ಸ್. ಕ್ಷೀರ ರೈತರ ಯಶಸ್ಸಿನ ಗೆಳೆಯ